ಇದೇ ರೀತಿಗೆ ಸಮಾನವಾದಂತಹ ಇತರ ಪದಗಳನ್ನು ಚಾರ್ಲ್ಸ್ ಬ್ಯಾಬೇಜ್ ಆಗ ಬಳಸುತ್ತಿದ್ದ. ಚಾರ್ಲ್ಸ್ ಬ್ಯಾಬೇಜ್ ಬಳಸುತ್ತಿದ್ದ ಆಗಿನ ಅನಲಿಟಿಕಲ್ ಎಂಜಿನ್ ಅಥವಾ ಕಂಪ್ಯೂಟರ್ನ ಪೂರ್ವಜದ ಇದರ ಕೆಲವು ಭಾಗಗಳನ್ನು ನಾವು ಹೀಗೆ ಹೆಸರಿಸಬಹುದು. ಅನಲಿಟಿಕಲ್ ಎಂಜಿನ್ನಲ್ಲಿ ಸ್ಟೋರ್ ಎಂಬ ಒಂದು ಭಾಗ ಇರುತ್ತದೆ. ಇದರಲ್ಲಿ ವೇರಿಯೇಬಲ್ಗಳ ಮೌಲ್ಯ ಮತ್ತು ಫಲಿತಾಂಶಗಳನ್ನು ಸಂಗ್ರಹಿಸಿಡಲಾಗುತ್ತದೆ. ಆಧುನಿಕ ಕಂಪ್ಯೂಟರ್ನ ಮೆಮೊರಿ ಎಂಬ ಅಂಗದಲ್ಲೂ ಹೀಗೆಯೇ ನಡೆಯುತ್ತದೆ. ಮಿಲ್ ಎಂಬುದು ಅನಲಿಟಿಕಲ್ ಎಂಜಿನ್ ಇದರ ಇನ್ನೊಂದು ಮುಖ್ಯ ಅಂಗ. ಕೂಡುವುದು, ಕಳೆಯುವುದು ಮೊದಲಾದ ಅಂಕಗಣಿತದ ಎಲ್ಲ ಗಣನ ಕ್ರಿಯೆಗಳಿಗೆ ಒಳಗಾಗುವ ಎಲ್ಲ ಅಂಕಗಳು ಇಲ್ಲಿ ಇರಿಸಲ್ಪಡುತ್ತವೆ. ಆಧುನಿಕ ಕಂಪ್ಯೂಟರ್ನಲ್ಲಿ ಈ ಕ್ರಿಯೆಗೆ ರಿಜಿಸ್ಟರ್ ಎಂಬ ಅಂಗ ಇರುತ್ತದೆ. ಅನಲಿಟಿಕಲ್ ಎಂಜಿನ್ ಫಾರ್ಮುಲಾ ಎಂಬ ಒಂದು ಪದವನ್ನು ಬಳಸುತ್ತದೆ. ಈ ಫಾರ್ಮುಲಾ ಎಂಬುದು ಅನೇಕ ವೇರಿಯೇಬಲ್ಗಳು ಮತ್ತು ಅವುಗಳ ನಡುವಣ ಗಣನ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಆಧುನಿಕ ಕಂಪ್ಯೂಟರ್ ಭಾಷೆಯಲ್ಲಿ ಇದನ್ನು ಅಲ್ಗಾರಿಥಮ್ ಎಂದು ಕರೆಯುತ್ತಾರೆ. ಅನಲಿಟಿಕಲ್ ಎಂಜಿನ್ನಲ್ಲಿ 2 ಸೆಟ್ ಕಾರ್ಡುಗಳು ಇರುತ್ತವೆ. ಒಂದನೆಯದ್ದು ಆಪರೇಷನ್ ಕಾರ್ಡುಗಳು, ಎರಡನೆಯದ್ದು ವೇರಿಯೇಬಲ್ ಕಾರ್ಡುಗಳು. ಆಪರೇಷನ್ ಕಾರ್ಡುಗಳು ಆಗಬೇಕಾದ ಗಣನ ಕ್ರಿಯೆಗಳನ್ನು ನಿರ್ದೇಶಿಸುತ್ತವೆ. ವೇರಿಯೇಬಲ್ ಕಾರ್ಡುಗಳು ಗಣನ ಕ್ರಿಯೆಗೆ ಒಳಗಾಗುವ ವೇರಿಯೇಬಲ್ಗಳನ್ನು ಒದಗಿಸುತ್ತವೆ. ಅನಲಿಟಿಕಲ್ ಎಂಜಿನ್ ಒಂದು ಸಾಮಾನ್ಯೀಕರಿಸಲ್ಪಟ್ಟ ಯಂತ್ರ. ಅದರಲ್ಲಿ ಬಳಸಲ್ಪಡುವ 2 ಸೆಟ್ ಕಾರ್ಡುಗಳು ವೇರಿಯೇಬಲ್ಗಳು ಮತ್ತು ಅವುಗಳ ನಡುವಣ ಗಣನ ಕ್ರಿಯೆಯನ್ನು ನಿರ್ಧರಿಸುತ್ತವೆ. ಸ್ಥಿರಾಂಕಗಳ ಬೆಲೆಗಳನ್ನು ಚಕ್ರಗಳ ಮೂಲಕ ನೀಡಲಾಗುತ್ತದೆ. ಬಳಿಕ ಎಂಜಿನನ್ನು ಚಾಲನೆಗೊಳಿಸಿದಾಗ ಅದು ಗಣನೆ ಮಾಡಿ ಫಲಿತಾಂಶವನ್ನು ಮುದ್ರಿಸುತ್ತದೆ. ಆಧುನಿಕ ಕಂಪ್ಯೂಟರನ್ನು ಆವಿಷ್ಕಾರ ಮಾಡಿದ ಕೀರ್ತಿ ಚಾರ್ಲ್ಸ್ ಬ್ಯಾಬೇಜ್ನಿಗೆ ಸಲ್ಲುತ್ತದೆ. ಅದೇ ರೀತಿ ಜಗತ್ತಿನ ಪ್ರಪ್ರಥಮ ಪ್ರೋಗ್ರಾಮರ್ ಎಂಬ ಕೀರ್ತಿ ಒಬ್ಬ ಮಹಿಳೆಗೆ ಸಲ್ಲುತ್ತದೆ. ಆಕೆಯೇ ಆಡಾ ಆಗಸ್ಟಾ ಬೈರನ್. ಮಹಾಕವಿ ಬೈರನ್ ಅವನ ಏಕಮಾತ್ರ ಪುತ್ರಿ ಈ ಆಡಾ. ಮದುವೆಯ ಬಳಿಕ ಅವಳ ಹೆಸರು ಲೇಡಿ ಲವ್ಲೇಸ್ ಎಂದಾಯಿತು. ಆಕೆ ತುಂಬ ಜಾಣೆ ಮತ್ತು ಗಣಿತಜ್ಞೆಯಾಗಿದ್ದಳು. ಆಕೆ ಒಂದು ಸಮಾರಂಭದಲ್ಲಿ ಚಾರ್ಲ್ಸ್ ಬ್ಯಾಬೇಜ್ನನ್ನು ಸಂಧಿಸಿದಳು ಮತ್ತು ಅವನು ತಯಾರಿಸಬೇಕೆಂದಿದ್ದ ಡಿಫರೆನ್ಸ್ ಎಂಜಿನ್ ಅದರ ವಿವರಗಳನ್ನೆಲ್ಲ ಅವನಿಂದ ತಿಳಿದಳು. ಅದರಿಂದ ಆಕೆ ತುಂಬ ಪ್ರಭಾವಿತಳಾದಳು. ಬಳಿಕ ಆಕೆ ಆಗಾಗ ಚಾರ್ಲ್ಸ್ ಬ್ಯಾಬೇಜ್ ಅವನನ್ನು ಭೇಟಿಯಾಗಿ ಆ ಡಿಫರೆನ್ಸ್ ಎಂಜಿನ್ ಮತ್ತು ಆತ ಯೋಚಿಸುತ್ತಿದ್ದಂತಹ ಅನಲಿಟಿಕಲ್ ಎಂಜಿನ್ ಅವುಗಳ ವಿವರಗಳನ್ನೆಲ್ಲ ಆಕೆ ಅವನಿಂದ ಪಡೆದುಕೊಂಡಳು. ಈ ಅನಲಿಟಿಕಲ್ ಎಂಜಿನ್ ಇದರ ಕುರಿತು ಹೆಚ್ಚು ಅರಿತವರಲ್ಲಿ ಆಕೆ ಒಬ್ಬಳಾಗಿದ್ದಳು. ಆಕೆ ಈ ಅನಲಿಟಿಕಲ್ ಎಂಜಿನ್ ಅಸ್ತಿತ್ವಕ್ಕೆ ಬಂದರೆ ಅದನ್ನು ಬಳಸಿ ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದರ ಕುರಿತು ಒಂದು ಸಣ್ಣ ಪ್ರೋಗ್ರಾಮನ್ನು ಕೂಡ ಆಕೆ ಬರೆದಿದ್ಲು. ಹಾಗಾಗಿ ಅವಳನ್ನು ಜಗತ್ತಿನ ಪ್ರಪ್ರಥಮ ಪ್ರೋಗ್ರಾಮರ್ ಅಂತ ಕರೀತಾರೆ. 1979ರಲ್ಲಿ ಕಂಡುಹಿಡಿಯಲ್ಪಟ್ಟಂತಹ ಒಂದು ಕಂಪ್ಯೂಟರ್ ಭಾಷೆಗೆ ಅವಳ ಹೆಸರನ್ನೇ ಇಟ್ಟಿದ್ದಾರೆ. ಆ ಭಾಷೆಯ ಹೆಸರು ಆಡಾ ಅಂತ. ಆಡಾ ಆಗಸ್ಟಾ ಬೈರನ್. ಹಾಗಾಗಿ ಜಗತ್ತಿನ ಪ್ರಪ್ರಥಮ ಮಹಿಳಾ ಪ್ರೋಗ್ರಾಮರ್. ಚಾರ್ಲ್ಸ್ ಬ್ಯಾಬೇಜ್ನ ಅನಲಿಟಿಕಲ್ ಎಂಜಿನ್ ತಯಾರಿಸಲ್ಪಡಲಿಲ್ಲ. ಒಂದು ವೇಳೆ ಅದು ತಯಾರಿಸಲ್ಪಟ್ಟಿದ್ದರೆ ಆಗ ಆಡಾ ಬರೆದಂತಹ ಪ್ರೋಗ್ರಾಮನ್ನು ಆ ಕಂಪ್ಯೂಟರ್ನಲ್ಲಿ ಬಳಸಿ ಅದರಿಂದ ಫಲಿತಾಂಶವನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತಿತ್ತು. ಮಹಾವಿಜ್ಞಾನಿ ನ್ಯೂಟನ್ನಂತೆ ಚಾರ್ಲ್ಸ್ ಬ್ಯಾಬೇಜ್ ಕೂಡ ಲೊಕೇಸಿಯನ್ ಪ್ರೊಫೆಸರ್ ಆಗಿದ್ದ. ನ್ಯೂಟನ್ ಹೇಳ್ತಾ ಇದ್ದ, ಯಾವುದೊಂದು ವಿಷಯದ ಈಗಿನ ಪರಿಸ್ಥಿತಿ ಮತ್ತು ಅದಕ್ಕೆ ಕೊಡುವ ಇನ್ಪುಟ್ ಇದು ತಿಳಿದರೆ ಅದು ಮುಂದೆ ಏನಾಗಬಹುದು ಎಂಬ ಭವಿಷ್ಯವನ್ನು ಹೇಳಲು ಸಾಧ್ಯ. ಎಂದರೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮೊದಲೇ ಹೇಳುವುದು ಸಾಧ್ಯವಾಗುತ್ತದೆ. ಈ ಜಗತ್ತು ಒಂದು ಗಡಿಯಾರದಂತೆ ಕೆಲಸ ಮಾಡ್ತದೆ. ಕ್ಲಾಕ್ ವರ್ಕ್ ಯೂನಿವರ್ಸ್ ಅಂತ ಅವನು ಆ ಪದವನ್ನು ಉಪಯೋಗಿಸ್ತಾ ಇದ್ದ. ಹೀಗಾಗಿ ಈ ಮುಂದೆ ಏನಾಗುತ್ತದೆ ಎಂಬುದನ್ನು ಹೇಳಲು ಸಾಧ್ಯ ಅಂತ ನ್ಯೂಟನ್ ಹೇಳಿದ್ದ. ಅದನ್ನು ಇನ್ನೊಂದು ರೀತಿಯಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಕೂಡ ಹೇಳಿದ. ಚಾರ್ಲ್ಸ್ ಬ್ಯಾಬೇಜ್ ಹೇಳ್ತಾ ಇದ್ದ, ಜಗತ್ತಿನ ಎಲ್ಲ ವಸ್ತುಗಳ ವಿವರಗಳನ್ನು ನೀವು ಅಂಕೆ ಸಂಖ್ಯೆಗಳಲ್ಲಿ ಹೇಳಲು ಸಾಧ್ಯವಾದರೆ ಆಗ ಮುಂದೆ ಏನಾಗಬಹುದು ಎಂಬುದನ್ನು ಹೇಳಲು ಸಾಧ್ಯ ಅಂತ ಹೇಳ್ತಾ ಇದ್ದ. ಒಂದು ರೀತಿಯಲ್ಲಿ ಹೇಳೋ ಹಾಗಿದ್ದರೆ ಚಾರ್ಲ್ಸ್ ಬ್ಯಾಬೇಜ್ನಿಗೆ ಅಂಕೆ ಸಂಖ್ಯೆಗಳ ಹುಚ್ಚು ಹಿಡಿದಿತ್ತೆ ಎಂದು ಹೇಳಬಹುದು. ಅಥವಾ ಫ್ಯಾಕ್ಟ್ಸ್ ಮತ್ತು ಡೇಟಾ
ಇವುಗಳ ಅಮಲು ಅವನಿಗೆ ಬಂದಿತ್ತು. ಅವನು ಒಮ್ಮೊಮ್ಮೆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಒಂದು ಹಂದಿ ಕಾಣಿಸಿದರೆ ಅವನು ತನ್ನ ಕುದುರೆ ಗಾಡಿಯಿಂದ ಇಳಿದು ಆ ಹಂದೆಯ ಹೃದಯ ಬಡಿತ ಎಷ್ಟು ಇರುತ್ತದೆ ಎಂದು ಲೆಕ್ಕ ಹಾಕ್ತಾ ಇದ್ದ. ಆತ ಇನ್ನೊಮ್ಮೆ ಒಂದು ಕರು ಇದ್ದರೆ ಕರುವಿನ ಹೃದಯದ ಬಡಿತ ಎಷ್ಟು ಇರುತ್ತದೆ ಎಂದು ಲೆಕ್ಕ ಹಾಕ್ತಾ ಇದ್ದ. ಹೀಗೆ ಆತನಿಗೆ ಈ ಅಂಕೆಯನ್ನು ಗುರುತು ಮಾಡುವುದು ತುಂಬ ಅಗತ್ಯ ಎಂದು ಅವನು ತಿಳಿದಿದ್ದ. ಚಾರ್ಲ್ಸ್ ಬ್ಯಾಬೇಜನಿಗೆ ಸಂಗೀತ ಮತ್ತು ಸಾಹಿತ್ಯ ಇವುಗಳ ಮೇಲೆ ಒಲವು ಇತ್ತು ಎಂದು ಕಂಡುಬರುವುದಿಲ್ಲ. ಆತ ಸಂಗೀತ ಮತ್ತು ಸಂಗೀತಗಾರರ ಕುರಿತು ಉದಾಸೀನ ಮನೋಭಾವ ತಳೆದಿದ್ದ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಸಂಗೀತ ಮತ್ತು ಸಂಗೀತಗಾರರನ್ನು ದ್ವೇಷಿಸುತ್ತಿದ್ದ ಎಂದು ಹೇಳುವುದೇ ಸತ್ಯಕ್ಕೆ ಹತ್ತಿರವಾಗುತ್ತದೆ. ಆಗಿನ ಕಾಲದಲ್ಲಿ ಮನೆಗಳ ಮುಂದೆ ಈ ಬೀದಿಯ ಹಾಡುಗಾರರು ನಿಂತು ಹಾಡುತ್ತಾ ಮನೆಯವರಿಂದ ಹಣವನ್ನು ಪಡೆಯುತ್ತಿದ್ದರು. ತನ್ನ ಮನೆಯ ಮುಂದೆ ಯಾರಾದರೂ ಈ ರೀತಿಯ ಬೀದಿಯ ಹಾಡುಗಾರರು ಬಂದು ಹಾಡಿದರೆ ಚಾರ್ಲ್ಸ್ ಬ್ಯಾಬೇಜ್ ತುಂಬ ಕೋಪವನ್ನು ಹೊಂದುತ್ತಿದ್ದ. ಆತ ದೊಣ್ಣೆ ಹಿಡಿದು ಹೊರಗೆ ಬಂದು ಆ ಸಂಗೀತಗಾರರನ್ನು ಮನೆಯಿಂದ ತುಂಬ ದೂರ ಅಟ್ಟುತ್ತಾ ಇದ್ದ. ಇದು ಕೆಲವು ಸುತ್ತಮುತ್ತಲಿನ ಮಕ್ಕಳಿಗೆ ಗೊತ್ತಾಗಿ ಅವರು ಈ ಬೀದಿ ಸಂಗೀತಗಾರರನ್ನು ಅನುಕರಿಸಿ ಅವನ ಮನೆಯ ಮುಂದೆ ಹಾಡಲು ಪ್ರಾರಂಭಿಸುತ್ತಿದ್ದರು. ಆಗ ಕೋಪಗೊಂಡ ಈ ಚಾರ್ಲ್ಸ್ ಬ್ಯಾಬೇಜ್ ಮನೆಯ ಹೊರಗೆ ಬಂದು ಆ ಮಕ್ಕಳನ್ನು ಓಡಿಸ್ತಾ ಇದ್ದ. ಅವನು ಒಮ್ಮೊಮ್ಮೆ ಥಿಯೇಟರ್ಗೆ ಹೋಗ್ತಾ ಇದ್ದ. ಥಿಯೇಟರ್ನಲ್ಲಿ ಶಾಸ್ತ್ರೀಯ ಸಂಗೀತ ನಡೀತಾ ಇದ್ದರೆ ಇತರರು ತೂಕಡಿಸ್ತಾ ಇದ್ದರೆ ಆತ ಚಡಪಡಿಸ್ತಾ ಇದ್ದ. ಸಂಗೀತವನ್ನು ಕೇಳಿದರೆ ತನಗೆ ಆಯಾಸವಾಗ್ತದೆ ಅಂತ ಆತ ಅನೇಕ ಬಾರಿ ಹೇಳ್ತಾ ಇದ್ದ. ಅದೇ ರೀತಿ ಅವನು ಸಾಹಿತ್ಯವನ್ನು ಕೂಡ ಹೆಚ್ಚು ಪ್ರೀತಿಸುತ್ತಿರಲಿಲ್ಲ. ಸಾಹಿತ್ಯದ ಅಲಂಕಾರ, ಉಪಮೆ, ರೂಪಕ ಇವುಗಳ ಕುರಿತು ಆತನಿಗೆ ಸ್ವಲ್ಪವೂ ಒಲವು ಇದ್ದಂತೆ ಕಂಡುಬರುವುದಿಲ್ಲ. ಆತ ಟೆನಿಸನ್ ಮಹಾಕವಿಗೆ ಬರೆದ ಒಂದು ಪತ್ರದಿಂದ ಇದು ವಿದಿತವಾಗುತ್ತದೆ. ಟೆನಿಸನ್ ತನ್ನ ವಿಷನ್ ಆಫ್ ಸಿನ್ ಎಂಬ ಒಂದು ಕವನದಲ್ಲಿ 2 ಸಾಲುಗಳನ್ನು ಹೀಗೆ ಹೇಳಿದ್ದ: ಎವ್ರಿ ಮೊಮೆಂಟ್ ಡೈಸ್ ಎ ಮ್ಯಾನ್, ಎವ್ರಿ ಮೊಮೆಂಟ್ ಒನ್ ಇಸ್ ಬಾರ್ನ್. ಈ 2 ಸಾಲುಗಳ ಕುರಿತು ಚಾರ್ಲ್ಸ್ ಬ್ಯಾಬೇಜ್ ಟೆನಿಸನ್ ಮಹಾಕವಿಗೆ ಒಂದು ಪತ್ರ ಬರೆದ. ಆ ಪತ್ರ ಹೀಗಿತ್ತು: ಟೆನಿಸನ್ ಮಹಾಶಯರೇ, ನೀವು ಬರೆದ ಕವನವನ್ನು ನಾನು ಓದಿದೆ. ಆದರೆ ಆ 2 ಸಾಲುಗಳು ಸತ್ಯವನ್ನು ಪ್ರತಿಬಿಂಬಿಸುವುದಿಲ್ಲ. ನಿಮ್ಮ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಜಗತ್ತಿನ ಜನಸಂಖ್ಯೆ ಒಂದೇ ರೀತಿಯಾಗಿರಬೇಕಿತ್ತು. ಆದರೆ ನಿಮಗೆಲ್ಲ ತಿಳಿದಿರುವಂತೆ ಜಗತ್ತಿನ ಜನಸಂಖ್ಯೆ ಇಂದು ಏರುತ್ತಾ ಇದೆ. ಹಾಗಾಗಿ ಸತ್ಯವನ್ನು ನಿಮ್ಮ ಕವನಗಳ ಸಾಲುಗಳು ಪ್ರತಿಬಿಂಬಿಸಬೇಕೆಂದಿದ್ದರೆ ನೀವು ಆ ಕವನದ ಸಾಲುಗಳಲ್ಲಿ ತುಸು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಹಾಗಾಗಿ ನೀವು ನಿಮ್ಮ ಕವನದ 2 ಸಾಲುಗಳನ್ನು ಈ ರೀತಿ ಹೇಳಿದರೆ ಲೇಸು: ಎವ್ರಿ ಮೊಮೆಂಟ್ ಡೈಸ್ ಎ ಮ್ಯಾನ್, ಎವ್ರಿ ಮೊಮೆಂಟ್ 1 1/16 ಈಸ್ ಬಾರ್ನ್. ಧರ್ಮ ಮತ್ತು ದೇವರು ಇವುಗಳ ವಿಷಯ ಚಾರ್ಲ್ಸ್ ಬ್ಯಾಬೇಜ್ ಏನು ಅಭಿಪ್ರಾಯವನ್ನು ಹೊಂದಿದ್ದ ಎಂದು ನೋಡೋಣ. ಅವನಿಗೆ ಮೊದಲಿನಿಂದಲೂ ವ್ಯಾಪಾರ ಮತ್ತು ವಕೀಲ ವೃತ್ತಿಗಳಲ್ಲಿ ಆಸಕ್ತಿ ಇಲ್ಲದೇ ಇದ್ದುದರಿಂದ ಶ್ರೀಮಂತ ಮನೆತನದ ಅವನು ಕ್ರೈಸ್ತ ಪಾದ್ರಿಯಾಗುವುದಾಗಿಯೂ ತಾರುಣ್ಯದ ಕಾಲದಲ್ಲಿ ಒಮ್ಮೆ ಯೋಚಿಸಿದ್ದ. ವೈಜ್ಞಾನಿಕ ನಂಬಿಕೆಗಳು ಮತ್ತು ಕ್ರಿಶ್ಚಿಯನ್ ತತ್ವಗಳ ನಡುವಿರುವ ವಿರೋಧಾಭಾಸದ ಕುರಿತು ಅವನು 1837ರಲ್ಲಿ 9th ಬ್ರಿಡ್ಜ್ ವಾಟರ್ ಟ್ರೀಟೈಸ್ ಎಂಬ ಲೇಖನವನ್ನು ಪ್ರಕಟಿಸಿದ್ದ. ಈ ಲೇಖನದಲ್ಲಿ ಅವನು ಲೇಖಕ ಹ್ಯೂಮ್ ಬರೆದಿರುವಂತೆ ಪವಾಡಗಳನ್ನು ಭೌತಿಕ ನಿಯಮಗಳಿಗೆ ವಿರುದ್ಧವಾದವು ಎಂದು ಯೋಚಿಸಬೇಕಿಲ್ಲ. ಯಂತ್ರದಂತೆ ನಡೆಯುವ ಭೌತಿಕ ಜಗತ್ತಿನಲ್ಲೂ ಪವಾಡಗಳು ನಡೆಯುವುದು ಸಾಧ್ಯ ಎಂದು ಬರೆದಿದ್ದ. ತನ್ನ ಅನಲಿಟಿಕಲ್ ಎಂಜಿನ್ನಲ್ಲಿ ಮಾಡುವ ದೀರ್ಘವಾದ ಗಣನೆಗಳಂತೆ ದೇವರು ಕೂಡ ಪ್ರಕೃತಿಯಲ್ಲಿ ಅಸಹಜವಾದುದನ್ನು ಸೃಷ್ಟಿ ಮಾಡಬಹುದು. ತನ್ನ ಆತ್ಮಕಥೆಯಲ್ಲಿ ಅವನು ಹೀಗೆ ಹೇಳಿದ್ದಾನೆ: ಪವಾಡಗಳು ಭೌತಿಕ ನಿಯಮವಾಗಿವೆ ಎಂದು ಭಾವಿಸಬೇಕಾಗಿಲ್ಲ. ಅವು ಈಗ ಕಂಡುಹಿಡಿದಿರುವ ಭೌತಿಕ ನಿಯಮಗಳನ್ನು ಮೀರಿದ ಉನ್ನತ ಸ್ತರದ ಭೌತಿಕ ನಿಯಮಗಳ ಅಸ್ತಿತ್ವದತ್ತ ಬಿಟ್ಟು ತೋರಿಸುತ್ತಿರಬಹುದು. ಪ್ರಾಯಶಃ ನರಕದಲ್ಲಿ ಏನು ನಡೆಯುತ್ತಿರಬಹುದು ಎಂಬುದನ್ನು ಅರಿತುಕೊಳ್ಳಲು ಅವನು ಒಮ್ಮೆ 265 ಡಿಗ್ರಿ ಫಾರೆನ್ಹೈಟ್ ಉಷ್ಣತೆ ಹೊಂದಿದ ಬೇಕರಿ ಒಲೆಯೊಳಗೆ 5-6 ನಿಮಿಷ ಬೇಯುವುದನ್ನು ಅನುಭವಿಸಿದ. ಇಂಟೆಲಿಜೆನ್ಸ್ ಎಂಬುದರಲ್ಲಿ 2 ರೀತಿ ಇವೆ. ಒಂದು ಸೆರೆಬ್ರಲ್ ಇಂಟೆಲಿಜೆನ್ಸ್, ಇಂದು
ಇನ್ನೊಂದು ಎಮೋಷನಲ್ ಇಂಟೆಲಿಜೆನ್ಸ್. ಈ ಸೆರೆಬ್ರಲ್ ಇಂಟೆಲಿಜೆನ್ಸ್ ಚಾರ್ಲ್ಸ್ ಬ್ಯಾಬೇಜ್ನಲ್ಲಿ ಅಗಾಧ ಪ್ರಮಾಣದಲ್ಲಿ ಇತ್ತು. ಈ ಸೆರೆಬ್ರಲ್ ಇಂಟೆಲಿಜೆನ್ಸ್ ಇದರ ಕಾರಣದಿಂದಾಗಿ ಆತ ಡಿಫರೆನ್ಸ್ ಎಂಜಿನ್ ಮತ್ತು ಈಗಿನ ಕಂಪ್ಯೂಟರಿನ ಪೂರ್ವಜ ಎನಿಸುವ ಅನಲಿಟಿಕಲ್ ಎಂಜಿನ್ ಎರಡನ್ನು ಆತ ಆವಿಷ್ಕಾರ ಮಾಡಿದ್ದ. ಅದು ಅಲ್ಲದೆ ಆತ ಒಬ್ಬ ದೊಡ್ಡ ಗಣಿತಜ್ಞನೂ ಆಗಿದ್ದ. ಆದರೆ ಅವನಲ್ಲಿ ಈ ಎಮೋಷನಲ್ ಇಂಟೆಲಿಜೆನ್ಸ್ ಹೆಚ್ಚು ಪ್ರಮಾಣದಲ್ಲಿ ಇರಲಿಲ್ಲ ಎಂಬುದು ವೇದ್ಯವಾಗುತ್ತದೆ. ಆತ ಆವಿಷ್ಕಾರ ಮಾಡಿದಂತಹ ಡಿಫರೆನ್ಸ್ ಎಂಜಿನ್ ಪೂರ್ಣಗೊಳ್ಳದೇ ಇದ್ದುದಕ್ಕೆ ಕಾರಣ ಆಗಿನ ತಂತ್ರಜ್ಞಾನದ ಕೆಳಗಿನ ಮಟ್ಟ ಮಾತ್ರ ಅಲ್ಲ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಚಾರ್ಲ್ಸ್ ಬ್ಯಾಬೇಜ್ ಕೂಡ ಕಾರಣವಾಗಿದ್ದ. ಯಾವುದೋ ಒಂದು ಭಾಗವನ್ನು ಮಾಡುವಂತೆ ಆತ ಕಾರ್ಯಾಗಾರಕ್ಕೆ ಅಪ್ಪಣೆ ಕೊಡುತ್ತಿದ್ದ. ಆ ಬಳಿಕ ಬಹಳ ಯೋಚಿಸಿದ ಬಳಿಕ ಕೆಲವು ವಾರಗಳ ಬಳಿಕ ಆ ಭಾಗವನ್ನು ಇನ್ನೂ ಉತ್ತಮವಾಗಿ ಹೇಗೆ ಮಾಡಬಹುದು ಎಂದು ಅವನಿಗೆ ಹೊಳೆಯುತ್ತಿತ್ತು. ಆಗ ಅವನು ಕೂಡಲೇ ಕಾರ್ಯಾಗಾರಕ್ಕೆ ಸಂದೇಶವನ್ನು ಕಳುಹಿಸಿ ಆ ಭಾಗವನ್ನು ಮಾಡುವ ಕೆಲಸವನ್ನು ನಿಲ್ಲಿಸಬೇಕು ಎಂದು ಹೇಳ್ತಾ ಇದ್ದ. ಹೀಗಾಗಿ ಅಂದಿನ ಅವನ ವರ್ಕ್ಶಾಪ್ಗಳಲ್ಲಿ ಕಾರ್ಯಗಳು ಸ್ವಲ್ಪ ದಿನ ನಡೆದು ಮತ್ತು ಆ ಕಾರ್ಯ ಮಧ್ಯದಲ್ಲೇ ನಿಲ್ಲಿಸಲ್ಪಡುತ್ತಿತ್ತು. ಹೀಗಾಗಿ ಅವನಿಗೆ ಆ ಡಿಫರೆನ್ಸ್ ಎಂಜಿನನ್ನು ಮುಗಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಅದು ಅಲ್ಲದೆ ಚಾರ್ಲ್ಸ್ ಬ್ಯಾಬೇಜ್ ತುಂಬ ಬೋಳೆ ಸ್ವಭಾವದವನಾಗುತ್ತಾ ಇದ್ದ. ಆತ ಯಾರಾದರೂ ಒಂದು ಹೇಳಿದರೆ ಅದನ್ನು ಆತ ಸಂಪೂರ್ಣವಾಗಿ ನಂಬ್ತಾ ಇದ್ದ. ಹೇಗೆ ಒಬ್ಬ ಸಭ್ಯ ಗೃಹಸ್ಥ ಮಾಡ್ತಾನೋ ಅದೇ ರೀತಿ ಕಳ್ಳ ಸುಳ್ಳರು ಕುಡುಕರು ಕೂಡ ಮಾಡಬೇಕು ಎಂಬುದನ್ನು ಆತ ನಿರೀಕ್ಷಿಸ್ತಾ ಇದ್ದ. ಅಂತಹ ಕಳ್ಳ ಸುಳ್ಳರು ಹೇಳುವ ಮಾತುಗಳನ್ನು ಆತ ನಂಬ್ತಾ ಇದ್ದ. ಒಮ್ಮೆ ಒಬ್ಬ ವ್ಯಕ್ತಿ ಚಾರ್ಲ್ಸ್ ಬ್ಯಾಬೇಜ್ನ ಬಳಿಗೆ ಬಂದು ತಾನು 2 ದಿನಗಳಿಂದ ಊಟ ಮಾಡಿಲ್ಲ ಎಂದು ಹೇಳಿದ. ಆಗ ಚಾರ್ಲ್ಸ್ ಬ್ಯಾಬೇಜ್ ಕೂಡಲೇ ಆತನನ್ನು ಬ್ರೇಕ್ಫಾಸ್ಟ್ಗಾಗಿ ತನ್ನ ಮನೆಗೆ ಕರೆದ. ಆ ಬಳಿಕ ಅವನಿಗೆ ತಿಳಿಯಿತು ಅವನು ಹೇಳುತ್ತಾ ಇದ್ದುದು ಎಲ್ಲವೂ ಸುಳ್ಳು ಅಂತ. ಈ ಚಾರ್ಲ್ಸ್ ಬ್ಯಾಬೇಜ್ನಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಕಡಿಮೆ ಇದ್ದರೂ ಅದನ್ನು ಮುಚ್ಚಲು ಅವನಲ್ಲಿ ಈ ಸೆರೆಬ್ರಲ್ ಇಂಟೆಲಿಜೆನ್ಸ್ ಅಗಾಧ ಪ್ರಮಾಣದಲ್ಲಿ ಇತ್ತು. ಇಂದು ಚಾರ್ಲ್ಸ್ ಬ್ಯಾಬೇಜ್ ಒಂದು ವೇಳೆ ಬದುಕಿದ್ದರೆ ತಾನು ಆವಿಷ್ಕಾರ ಮಾಡಿದಂತಹ ಅನಲಿಟಿಕಲ್ ಎಂಜಿನ್ ಹೇಗೆ ಕಂಪ್ಯೂಟರ್ ಯುಗಕ್ಕೆ ನಾಂದಿ ಮಾಡಿದೆ, ಅದು ಅಲ್ಲದೆ ಈ ಮೆಗಾ ಮೀಡಿಯಾ ಈರ ಬಹುಮಾಧ್ಯಮದ ಯುಗ, ಇದರಲ್ಲೂ ಕೂಡ ತಾನು ಆವಿಷ್ಕಾರ ಮಾಡಿದಂತಹ ಅನಲಿಟಿಕಲ್ ಎಂಜಿನ್ ಹೇಗೆ ಪಾತ್ರವನ್ನು ವಹಿಸುತ್ತಾ ಇದೆ ಎಂಬುದನ್ನು ನೋಡಿ ಬಹಳ ಸಂತೋಷ ಪಡ್ತಿದ್ದನೋ ಏನೋ.